ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಟು ಎನ್ ಕನ್ನಡ ಟೆಕ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ITBP ಅಪ್ಲಿಕೇಶನ್ ಹೇಗೆ ಅದು ನೋಟಿಫಿಕೇಷನ್ ಬಂದಿದೆ. ಇದೇ ತಿಂಗಳು 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನು, ಹಾಗೂ ಡಿಸೆಂಬರ್ 12ನೇ ತಾರೀಕು ಒಳಗೆ ಕ್ಲೋಸ್ ಆಗುತ್ತೆ. ಅದು ಯಾವ ರೀತಿ ಇದೆ, ಹೆಂಗೆ ಇದೆ ಅನ್ನೋ ತಿಳಿಸ್ಕೊಡ್ತೀವಿ ಬನ್ನಿ. ಫಸ್ಟು ನೀವು ತುಂಬಾ ಈಗ ಮೊನ್ನೆ ತಾನೇ TA ರ್ಯಾಲಿಯನ್ನು ನಡೆದಿದೆ ಬೆಳಗಾಂ ಡಿಸ್ಟಿಕ್ನಲ್ಲಿ. ತುಂಬ ಜನ ಸೆಲೆಕ್ಷನ್ ಆಗಿದ್ದಾರೆ, ತುಂಬ ಜನ ಸೆಲೆಕ್ಷನ್ ಆಗಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತು ಮಾಹಿತಿನ, ನನ್ನಿಂದ ಆಗಲಿಲ್ಲ. ಹಾಗೂ ವಿಡಿಯೋನ ತುಂಬ ದಿನ 6 ತಿಂಗಳಾಗಿದೆ. 6 ತಿಂಗಳು ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಇದು ಮಾಡ್ಕೊಬೇಡಿ, ಯಾರು ಏನು ಮೆಸೇಜ್ ಏನು ಮಾಡಿಲ್ಲ ಯಾರೂ. ನೋಡಿ, CRPF ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡು ಕೂಡ ಬಂದಿದೆ. ಯಾವುದು ಅಂತ ನೋಡೋಣ ಬನ್ನಿ. CRPF ನಾನು ITBP ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಬಂದು CRPF ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಮಾಡ್ಕೊಬೇಡಿ. PST PTದು ಬಂದಿರೋದು ಅಡ್ಮಿಟ್ ಕಾರ್ಡು. ಯಾರು ಹಾಕಿದರೆ ದಯವಿಟ್ಟು ನೋಡ್ಕೊಳ್ಳಿ. ಕಾನ್ಸ್ಟೇಬಲು PT ಇದು ಇರಲಿ, ಬನ್ನಿ. ನಾನು ITBP ಬಗ್ಗೆ ತಿಳಿಸ್ಕೊಳ್ತಿದ್ದೆ. ITBP ಅಂತಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಇದು ಮಾಹಿತಿ ಬಂದು ITBP SI ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ 2024 ಅಪ್ಲೈ ಆನ್ಲೈನ್ ಫಾರ್ ಪೋಸ್ಟ್. ಎಷ್ಟಿದೆ ಅಂತಂದರೆ 526 ಪೋಸ್ಟ್ ಇದೆ. ಇದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. SI ಬೇರೆ, ಕಾನ್ಸ್ಟೇಬಲ್ ಬೇರೆ, ಹೆಡ್ ಕಾನ್ಸ್ಟೇಬಲ್ ಬೇರೆ, ಇಷ್ಟು ಸಪ್ರೇಟ್ ಪೋಸ್ಟ್ ಇದೆ. ಯಾವುದೈತೆ ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಆಸ್ ಪಬ್ಲಿಷ್ಡ್ ಎ ನೋಟಿಫಿಕೇಶನ್ ಫಾರ್ ರಿಕ್ವೈರ್ಮೆಂಟ್ ಸಬ್-ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಷನ್ ಗ್ರೂಪ್ B, ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಷನ್ ಗ್ರೂಪ್ C, ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಷನ್ on temporary basis likely to be permanent. Those candidates who are interested, vacancy details, complete all eligibility criteria, can read the notification, apply online. ಸಬ್ ಇನ್ಸ್ಪೆಕ್ಟರು ಟೆಲಿಕಮ್ಯುನಿಕೇಷನ್ ಅವ್ರಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಹಾಗೂ ಕಾನ್ಸ್ಟೇಬಲ್ ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಷನ್ಗೆ 100 ರೂಪಾಯಿ ಇರುತ್ತೆ. ಹಾಗೂ SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಫೀಸು ಇರಲ್ಲ. ಇದು ಅಪ್ಲಿಕೇಶನ್ ಬಂದು ನಿಮಗೆ ಥ್ರೂ ಆನ್ಲೈನಲ್ಲಿರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಬಂದು ನಿಮಗೆ ಹೇಳಿದೆ ನಾನು. ಸ್ಟಾರ್ಟಿಂಗ್ ಡೇಟು 15/11/24 ಇದೆ, 1 AM ಗಂಟ ಇರುತ್ತೆ. ಲಾಸ್ಟ್ ಡೇಟ್ ಬಂದು ಅಪ್ಲೈ ಆನ್ಲೈನ್ ಪೇಮೆಂಟ್ ಫೀಸ್ ಡಿಸೆಂಬರ್ 14th ಇರುತ್ತೆ. ನೈಟ್ ನಿಮಗೆ 11:59 12 ಗಂಟೆ ಒಳಗೆ ನಿಮಗೆ ಅಪ್ಲೈ ಮಾಡ್ಕೊಬೋದು. 14ನೇ ತಾರೀಕು ನಿಮಗೆ, ಸರಿನಾ? ಹಾಗೂ ಕ್ವಾಲಿಫಿಕೇಷನ್ ಅವರು ಏನು ಕೊಟ್ಟಿಲ್ಲ. ಪೋಸ್ಟ್ ಎಷ್ಟಿದೆ ಅಂತ ಹೇಳ್ತೀನಿ ಬನ್ನಿ. ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಷನ್ ಮೇಲ್ಗೆ 28, ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಷನ್ ಫೀಮೇಲ್ಗೆ 14. ಏಜ್ ಲಿಮಿಟು 20 to 25 ಇಯರ್ಸ್ ಒಳಗಿರುತ್ತೆ. ನೋಡಿಕೊಂಡು ಅಪ್ಲೈ ಮಾಡಬೇಕು. ಡಿಗ್ರಿ ಆಗಿರೋರು ಹಾಕ್ಬೋದು, ಡಿಗ್ರಿ ಅಪಿಯರಿಂಗ್ ಇರೋರು ಹಾಕ್ಬೋದು, ಏನಿಲ್ಲ. ಅಂದರೆ ಡಿಗ್ರಿ ಆಗಿರೋರು ಹಾಕ್ಬೋದು. ಡಿಗ್ರಿ ಅಂದರೆ 20 ಇಯರ್ಸ್ ಕೊಟ್ಟಿದ್ದಾರಲ್ಲ, ಅವ್ರದ್ದಿನ್ನ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ. ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಷನ್ ಮೇಲ್ಗೆ 325 ಪೋಸ್ಟ್ ಇದೆ.
ಹೆಡ್ ಕಾನ್ಸ್ಟೇಬಲ್ ಫೀಮೇಲ್ ಅವ್ರಿಗೆ 58 ಪೋಸ್ಟ್ ಇದೆ. ಇದು ಏಜ್ ಲಿಮಿಟ್ ಬಂದು 18 ಇಯರ್ಸ್ ಟು 25 ಇಯರ್ಸ್ ಇರುತ್ತೆ. ನಿಮಗೆ ಸಬ್ ಇನ್ಸ್ಪೆಕ್ಟರ್ಗೆ ಅಂದರೆ ನಿಮಗೆ ಡಿಗ್ರಿ ಆಗಿರಲೇಬೇಕು, ಹೆಡ್ ಕಾನ್ಸ್ಟೇಬಲ್ಗೆ PUC ಆಗಿರೋ ಸಾಕು, ಅಪ್ಲೈ ಮಾಡ್ಕೊಬೋದು. ಇಷ್ಟು ಕಾನ್ಸ್ಟೇಬಲ್ ಅವ್ರಿಗೆ ಮೇಲು 44 ಪೋಸ್ಟ್ ಇದೆ. ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಷನ್ ಫೀಮೇಲ್ಗೆ 7 ಪೋಸ್ಟ್ ಇದೆ. ಇವ್ರದ್ದು ಏಜ್ ಲಿಮಿಟ್ ಅಂತಂದರೆ 18 ಟು 23 ಇಯರ್ಸ್ ಇರುತ್ತೆ. ಸರಿನಾ? 3 ಜನದ್ದು ಡಿಫ್ರೆಂಟ್ ಇದೆ. ಸಬ್ ಇನ್ಸ್ಪೆಕ್ಟರ್ 20 ಟು 25 ಇಯರ್ಸು, ಹೆಡ್ ಕಾನ್ಸ್ಟೇಬಲು 18 ಟು 25 ಇಯರ್ಸು, ಕಾನ್ಸ್ಟೇಬಲು 18 ಟು 23 ಇಯರ್ಸು. ಅಪ್ಲೈ 15th ತಾರೀಕು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಶಾರ್ಟ್ ನೋಟಿಫಿಕೇಷನ್ ಬೇಕಂತಂದರೆ ಇಲ್ಲಿ ಶಾರ್ಟ್ ನೋಟಿಫಿಕೇಷನ್ ಅಂತಿದೆ, ಶಾರ್ಟ್ ನೋಟಿಫಿಕೇಷನ್ ತೊಗೊಳ್ಳಿ. ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಹೇಳಿದ್ದೆ. ಈಗ ನಿಮ್ಮದು ಡೀಟೇಲ್ಸ್, ವೇಕೆನ್ಸಿ ಪರ್ ಪೋಸ್ಟ್, ಬೇಸ್ಡ್ ರೋಸ್ಟರ್ ಆರ್ ಅಂಡರ್, ಎಷ್ಟು ತೋರಿಸೋಣ ಬನ್ನಿ. ಸಬ್ ಇನ್ಸ್ಪೆಕ್ಟರ್ ಮೇಲ್ UR SC ST OBC ಅಂತ ಇದೆ. ಇದರಲ್ಲಿ ನಿಮಗೆ OBC ಅವ್ರಿಗೆ 21, URಗೆ 31, SC ಅವ್ರಿಗೆ 12, ST ಅವ್ರಿಗೆ 6. ಟೋಟಲ್ ವೇಕೆನ್ಸಿ 78. ಫೀಮೇಲ್ ಅವ್ರಿಗೂ ಅಷ್ಟೇ 14 ವೇಕೆನ್ಸಿ ಇದೆ. ನಿಮಗೆ ಪೇ ಲೆವೆಲ್ ಎಷ್ಟಿರುತ್ತೆ ಅಂತಂದರೆ 35,000 ಟು 1,12,400 ಲೆವೆಲ್ 6ಗೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅವ್ರಿಗೂ ಇಷ್ಟೇ ಇರುತ್ತೆ. ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ಎಷ್ಟಿರುತ್ತೆ ಅಂತಂದರೆ 25,000 ಟು 81,000 ಲೆವೆಲ್ 4. ನೆಕ್ಸ್ಟ್ ಕಾನ್ಸ್ಟೇಬಲ್ ಅವ್ರಿಗೆ ಎಷ್ಟಿರುತ್ತೆ ಅಂದರೆ 21,000 ಟು 69,000. ಓಕೆನಾ? ನಿಮಗೆ ITBP ಫೀಸ್ದು ಎಲ್ಲ ಹೇಳಿದ್ದೀನಿ, ಏನು ತೊಂದರೆ ಇಲ್ಲ. ನೋಟಿಫಿಕೇಷನ್ ಬೇಕಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಪ್ಲೈ ಲಿಂಕು ಎಲ್ಲ ಅಲ್ಲೇ ಹಾಕಿರ್ತೀನಿ, ತೊಗೊಳ್ಳಿ ಬೇಕಾದ್ರೆ. ಅಫಿಷಿಯಲ್ ವೆಬ್ಸೈಟ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಅಫಿಷಿಯಲ್ ವೆಬ್ಸೈಟು ಇಲ್ಲಿದೆ ಬನ್ನಿ. ಅಮಿತ್ ಶಾ ಅವರೇ ಅನೇಬಲ್ ಆಫ್ HM ಅಂತ ಇದ್ದಾರೆ. ರಾಹುಲ್ ರಾಷ್ಟ್ರಗೋತ್ತರ IPS ಇನ್ 1989 DG ITBP ಅವರು. सरहद के सेनानी हम सच्चे हिंदुस्तानी. ಇಷ್ಟು ನೋಟಿಫಿಕೇಷನ್ ಬಂದಿದೆ. 15th ನಿಮಗೆ 15th ಇಲ್ಲ 16th ನಿಮಗೆ ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅವತ್ತು. ಲಿಂಕ್ ಇನ್ನೂ ಅವ್ರದ್ದು ಇನ್ನೂ ಜನ್ರೇಟ್ ಮಾಡಿರಲ್ಲ ಅವರು ಇನ್ನೂ ಲಿಂಕು, ಎಲ್ಲಿ ಅಪ್ಲೈ ಮಾಡೋದಂತ. ಸೇಮ್ ಏನಿಲ್ಲ, ಫಸ್ಟು ನೀವು ನಿಮ್ಮ ಡೀಟೇಲ್ಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಬೇಜಾನೆ ಅಪ್ಲೈ ಮಾಡಿರ್ತೀರ ನೀವು, ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ತಕ್ಷಣ ನಿಮಗೆ ಅಪ್ಲೈ ಬರುತ್ತೆ. ಫಸ್ಟ್ ನಿಮಗೆ ಎಕ್ಸಾಮ್ ಇರುತ್ತೆ ನೋಡಿ, ಫಸ್ಟ್ ಎಕ್ಸಾಮ್ ಇರುತ್ತೆ ಅನಿಸುತ್ತೆ. ಎಕ್ಸಾಮ್ ಇರುತ್ತೆ. ಫಿಸಿಕಲ್ ಬಗ್ಗೆ ಇವರು ಏನು ಡೀಟೇಲ್ಸ್ ಮಾಹಿತಿ ಏನೂ ಕೊಟ್ಟಿಲ್ಲ. ನಾನು ತಿಳ್ಕೊಂಡಿರೋ ಪ್ರಕಾರ ನಿಮಗೆ 5 ಕಿಲೋಮೀಟರ್ 24 ಮಿನಿಟ್ಸ್ ಒಳಗೆ ಓಡಬೇಕಾಗತ್ತೆ. ಆಮೇಲೆ ಮೆಡಿಕಲ್ ಇರುತ್ತೆ.
ಮೆಡಿಕಲ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಇರುತ್ತೆ ನಿಮಗೆ. ಎಕ್ಸಾಮ್ ಏನಿರುತ್ತೆ ಅಂತಂದರೆ SSC GD ನಿಮಗೆ ಗೊತ್ತಿರ್ಬೋದು, ಡಿಫೆನ್ಸ್ ಅವರಿಗೆ ಅದು ಎಕ್ಸಾಮ್ ಬಗ್ಗೆ ಗೊತ್ತಿರುತ್ತೆ. ಫಸ್ಟ್ ಪೇಪರ್ ರೀಸನಿಂಗ್ ಇರುತ್ತೆ, ಎರಡನೇ ಪೇಪರು GK GS ಇರುತ್ತೆ, ಮೂರನೇ ಪೇಪರು ಮ್ಯಾಥ್ಸ್ ಇರುತ್ತೆ, ನಾಲ್ಕನೇ ಪೇಪರು ಇಂಗ್ಲೀಷ್ ಇರುತ್ತೆ. ಇವ್ರು ಮಾರ್ಕ್ಸ್ ಎಷ್ಟು ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. SSGD ಮೊದಲು 20 ಇತ್ತು, 20 ಕ್ವಶನ್ಸ್ ಇತ್ತು. ಇದು ITBPನೂ ಅಷ್ಟೇ ಇರ್ಬೋದು, 20 ಇರ್ಬೋದು. ಓದ್ಕೊಳ್ಳಿ. ಇಂಗ್ಲೀಷು ಈಗ ಮ್ಯಾಥ್ಸ್ ಯಾವುದಂತಂದರೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸು, ಇಂಗ್ಲೀಷು, GK GS ಮತ್ತು ರೀಸನಿಂಗ್ ನೋಡ್ಕೊಳ್ಳಿ. ರೀಸನಿಂಗ್ ಮೇಯ್ನು. ಅದೊಂದು ಇಲ್ಲೇ ಆನ್ಸರ್ ಇಲ್ಲೇ ತುದಿಲೇ ಇರುತ್ತೆ, ಆದರೆ ಗೊತ್ತಾಗಲ್ಲ ಅದು ಆನ್ಸರ್ಗಳು. GK GS ಮಾಡ್ಕೊಳ್ಬೋದು. ಇನ್ನು ಮ್ಯಾಥ್ಸ್ ನೋಡ್ಕೊಳ್ಳಿ ಮತ್ತು ಇಂಗ್ಲೀಷ್ ನೋಡ್ಕೊಳ್ಳಿ. GK GS ಆರಾಮ್ಸ್ ಬರ್ಕೊಬೋದು. ಇನ್ನೇನಿದ್ರು ನೀವು ರೀಸನಿಂಗು, ಮ್ಯಾಥ್ಸು, ಇಂಗ್ಲೀಷು ಬರೀಬೋದು, ಅದೇ ಒಂದೊಂದು ಗೊತ್ತಾಗಲ್ಲ ಇಂಗ್ಲೀಷು, ಅದು ನೋಡ್ಕೊಳ್ಳಿ. ಮ್ಯಾಥ್ಸು ಅಷ್ಟೇ, ಮ್ಯಾಥ್ಸು ನೋಡ್ಕೊಳ್ಳಿ. ಹಾಗೂ ರೀಸನಿಂಗು ಅಷ್ಟೇ, ಅದಂತೂ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ರೀಸನಿಂಗ್ ಮತ್ತು ಮ್ಯಾಥ್ಸು, GK GS ಇಂಗ್ಲೀಷ್ ಬರ್ಕೊಳ್ಬೋದು. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವೆರಡು ಸ್ವಲ್ಪ ಟಫ್ ಆಗಿರುತ್ತೆ, ನೋಡಿಕೊಂಡು ಬರೀಬೋದು. ಡಾಕ್ಯುಮೆಂಟು ಮತ್ತು ನಿಮಗೆ ಮೆಡಿಕಲ್ಲು ಅಷ್ಟೇ. ಇದು ಪ್ಯಾರಾಮಿಲಿಟರಿ ಫೋರ್ಸಸ್ಸಿಂದ ಇರೋದ್ರಿಂದ ಮೆಡಿಕಲ್ಲು ತುಂಬಾ ಬ್ರೀಫಾಗಿ ಚೆಕ್ ಮಾಡ್ತಾರೆ, ಒಂದೊಂದು ಪಾಯಿಂಟು ಚೆಕ್ ಮಾಡ್ತಾರೆ ಮೆಡಿಕಲಲ್ಲಿ. ಅಂದರೆ ಇಂಡಿಯನ್ ಆರ್ಮಿ ಮೆಡಿಕಲ್ ಆದರೆ ಅದೊಂಥರ ನಾರ್ಮಲಾಗಿ ಚೆಕ್ ಮಾಡ್ತಾರೆ. ITBP ಅಂತಂದರೆ ಇದು ಬಾರ್ಡರ್ ತುಂಬ ಏನು ಹೇಳೋದನ್ನಂದರೆ ಹೌದೌದು. ಆಮೇಲೆ ಇನ್ನೊಂದು ಏನಂತ ಅಂದರೆ ಈ ITBP ಕೆಲಸ ಮಾಡಿರೋರಿಗೆ ನಿಮ್ಮ ಕೆಲಸ ಜಾಯ್ನ್ ಆದಾಗ